ಬೇಳಿ ಕಾಲುಂಗುರ ಹಳ್ಳಿ ಉಡಿಕೊಟ್ಟ ಬೇಳಿ ಕಾಲುಂಗುರ ಅರ್ಥಾತ್ ರೈತನ ಕಣ್ಣೀರಿಗೆ ಆಸರೆ ಯಾರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ನಮ್ಮ ಯುವಕರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಪಾತ್ರ ಪರಿಚಯ. ರಾಮಣ್ಣ ರೈತ ಸಂಘದ ಅಧ್ಯಕ್ಷ, ಹುಲಿ ಹಾಗೂ ಸಿಂಜಾರ ಅಣ್ಣ, ಸದಾ ರೈತರ ಏಳಿಗೆಗಾಗಿ ಪರಿತಪಿಸುವ ಜೀವ. ಈ ಪಾತ್ರವನ್ನ ಶ್ರೀ ಮಹಂತೇಶ್ ಎಸ್ ಸುಬೇದಾರ್ ಅಭಿನಯಿಸಲಿದ್ದಾರೆ. ಸೂರ್ಯ ಪ್ರಗತಿಪರ ರೈತ, ಕಳ್ಳ ಕದಿಬರನ್ನು ಹಿಡಿಯಲು ಹುಚ್ಚರಂತೆ ನಡೆಸಿದ ಸಿಆರ್ಡಿ ಖಡಕ್ ಆಫೀಸರ್. ಈ ಪಾತ್ರವನ್ನ ಸುದೀಪ್ ಎಚ್ ಬೇರ್ಗೆ ಅವರು ಅಭಿನಯಿಸಲಿದ್ದಾರೆ. ರಾಮಣ್ಣನ ತಮ್ಮ, ಹಳ್ಳಿಗಳಲ್ಲಿ ನಡೆಯುವ ಅನ್ಯಾಯ ಅಧರ್ಮದ ವಿರುದ್ಧ ರಚ್ಚಿಗೇಳುವ ಟೈಗರ್. ಈ ಪಾತ್ರವನ್ನ ಹನುಮಂತ್ ಎಸ್ ಬಂಡಿಹಾಳ್ ಅವರು ನಿರ್ವಹಿಸಲಿದ್ದಾರೆ. ವಜ್ರಕಾಂತ ಕುಖ್ಯಾತ ಅಂಡರ್ವರ್ಲ್ಡ್ ರೌಡಿ, ಬಡ ರೈತರ ಮೇಲೆ ದರ್ಪದ ದೌರ್ಜನ್ಯ ನಡೆಸುವ ಕ್ರೂರಿ. ಈ ಪಾತ್ರವನ್ನ ಮಲ್ಲೇಶ್ ಗುಳೇಗುಡ್ ಅವರು ಅಭಿನಯಿಸಲಿದ್ದಾರೆ. ವಜ್ರಕಾಂತನ ಸ್ನೇಹಿತ, ಹೆಣ್ಣು ಒಂದು ಮಂಡಿಗೋಸ್ಕರ ತಲೆ ತೆಗೆಯುವ, ತಲೆ ಹಿಡಿಯುವ ಕಿರಾತಕ. ಈ ಪಾತ್ರವನ್ನ ಫಾರೂಕ್ ಅಬ್ದುಲ್ ಗೋಟಿಯಾಳ್ ಅವರು ಅಭಿನಯಿಸಲಿದ್ದಾರೆ. PSI ಜಗನ್ನಾಥ್ ಪಾತ್ರದಲ್ಲಿ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿ ಆರ್ ರಾಮ್ ಶೆಟ್ಟಿ ಅವರು ಅಭಿನಯಿಸಲಿದ್ದಾರೆ. ಹಾಗೆಯೇ ಈ ನಾಟಕದಲ್ಲಿ ಕಾನ್ಸ್ಟೇಬಲ್ ಪಾತ್ರವನ್ನ ಇಮಾಮ್ ಸಾಬ್ ರಾಜಾ ಸಾಬ್ ಹಿರೇಮಣಿಯವರು ಅಭಿನಯಿಸಲಿದ್ದಾರೆ. ಮುರಾರಿ ಪಾತ್ರವನ್ನ ನಾನಾ ತರ ವ್ಯಾಪಾರ ಮಾಡಿ ದುಡ್ಡು ಗಳಿಸಿ ಮದರಂಗಿ ಬೀದರ್ ಗೆಲ್ಲಲು ಹೋಗಿ ಸೋತು ನಿರಾಶೆಯಾದ ಪಾತ್ರದಲ್ಲಿ ವೀರನ್ಗೌಡ ಎಸ್ ಪೊಲೀಸ್ ಪಾಟೀಲ್ ಅಭಿನಯಿಸಲಿದ್ದಾರೆ. ಮುಕುಂದ ಒಕ್ಕಲುತನ ವರ್ಚಸ್ಸಿನಿಂದ ಮದರಂಗಿಯ ಮನೆಗೆದ್ದ ಮನ್ಮಥ. ಈ ಹಾಸ್ಯ ಪಾತ್ರವನ್ನ ರಮೇಶ್ ಮುನ್ಕಪ್ಪ ಪೂಜಾರ್ ಅವರು ಅಭಿನಯಿಸಲಿದ್ದಾರೆ. ನಮ್ಮ ಊರಿನ ಹಿರಿಯ ಕಲಾವಿದ ಚಾರ್ಲಿ. ಈ ಪಾತ್ರವನ್ನ ವಜ್ರಕಾಂತನ ಕುತುಬುದ್ದೀನ್ ದಂಕಂದಟ್ಟಿ ಅವರು ಅಭಿನಯಿಸಲಿದ್ದಾರೆ. ಇವರು ವಜ್ರಕಾಂತನ ಗುಮಾಸ್ತ ಹಾಗೂ ಮದರಂಗಿಯ ತಂದೆ. ಹಾಗೆಯೇ ಈ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ತಿದ್ದಿ ತೀಡಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದಂತ ರಂಗಪ್ಪ ಎಸ್ ಚೊಂಡಿ, ಸಾಕಿನ್ ಬಸರ್ಕೋಡ ಇವರು ಈ ನಾಟಕದ ಹಾರ್ಮೋನಿಯಂ ಮಾಸ್ಟರ್. ಈ ಎಲ್ಲ ಕಿರು ಪರಿಚಯವನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸಿ ಈ ಒಂದು ಕಿರು ಪರಿಚಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಇಟ್ಟುಕೊಂಡು ನಾನು ವಜ್ರಕಾಂತನನ್ನು ಪ್ರೀತಿ ಮಾಡ್ತೀನಿ. ಪ್ರೀತಿ ಮಾಡಿದ್ದು ಅಷ್ಟೇ ಅಲ್ಲ, ಅವನನ್ನು ಸಹ ಮದುವೆ ಮಾಡಿಕೊಂಡಿದ್ದೇನೆ. ಅಂದಮೇಲೆ ನಾನೀಗ ಒಂದು ಮಗುವಿನ ತಾಯಿ. ಈ ಮಗುವನ್ನು ಹೊತ್ತುಕೊಂಡು ನಾನೀಗ ನನ್ನ ಮನೆಗೆ ಹೋಗ್ಬೇಕು. ನೀನೇ ಕಾಪಾಡು ತಾಯಿ, ನೀನೇ ಕಾಪಾಡು ನಾನು. ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಸಕಲ ಜೀವಿ ರಾಶಿಗಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಆಶ್ರಯ ಕೊಟ್ಟಂತ ನಿಮಗೂ ಈ ಭೂಮಿ ತಾಯಿಗೂ ಈ ರಾಮಣ್ಣನ ಮಾಡುವ ಶಿರಸಾಷ್ಟಾಂಗ ನಮನಗಳು. ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಈ ಊರಿನ ರೈತ ಬಾಂಧವರು ಯಾವುದೇ ತೊಂದರೆ ಇಲ್ಲದಂತೆ ಯಾವತ್ತು ಸುಖ ಸಂತೋಷದಿಂದ ಬಾಳಿ ಬದುಕಬೇಕೆಂದು ಅವರ ಆಸೆ ಇತ್ತು. ನಾನು ನನ್ನ ತಂದೆ ತಾಯಿಯ ಆಸೆಯನ್ನು ಈಡೇರಿಸಿದೆನೆಂದು ನೆನಪಿಸಿಕೊಳ್ಳಲು ತುಂಬಾ ಸಂತೋಷವಾಗ್ತಾ ಇದೆ. ಈ ರೈತನ ಬಲಗೈ ಬಂದ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ಇನ್ನು ನನ್ನ ತಂಗಿ ಒಳ್ಳೆಯ ವಿದ್ಯಾವಂತಳಾಗಿದ್ದಾಳೆ. ಮಾತಾ ಪಿತೃರು, ನಿಮಗೆ ನಾನು ಮಾತು ಕೊಟ್ಟಂತೆ ಈ ಊರಿನ ರೈತರು ಆನಂದದ ಸ್ವರ್ಗ ಸಾಗರದಲ್ಲಿದ್ದಾರೆ. ತಮ್ಮ ತಂಗಿಯರನ್ನು ನಿಮ್ಮ ಆಸೆಯಂತೆ ಬೆಳೆಸಿದ್ದೇನೆ. ಇದುವೇ ಈ ವರ್ಷ ಈ ನಿಮ್ಮ ರಾಮಣ್ಣ ನಿಮ್ಮ ಜಯಂತಿಗೆ ಕೊಡ್ತಿರುವ ಕಾಣಿಕೆ. ತಂಗಿಯಮ್ಮ, ಈಗ ಬಂದೇನಮ್ಮ. ತಂಗಿ ಯಾರದಮ್ಮ ಮಗು? ರೈತ ಸಂಘದ ಅಧ್ಯಕ್ಷ, ಇದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು? ಹೌದು, ನಾನು. ಯಾಕೆ ಬೆವರು ಬಂತ? ಬರಲೇಬೇಕು. ನಿನ್ನ ದೇಹದ ತುಂಬ ಕೋಲು ಮಿಂಚಿನ ಸಂಚಲನಗೊಂಡ ನರನಾಡಿಗಳು ಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತ ಎದುರುವ ವಜ್ರದ ಬಲೆ. ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕ. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂಕು ಬರೆದ ಮತ್ತು ಕೆಟ್ಟ ಬುದ್ಧಿಗೆ ನಲೇಶ್ವರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೆಡಿ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಗಿರುವ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಚಾಲಕಿಯ ಪ್ರತಿಫಲವೇ ಇದು ಮಾಮಾಶ್ರೀ. ನೀನ್ಯಾವನೇ ನನಗೆ ಮಾಮ ಎಂದು
ಅಧಮ ಗದಿಸಿ ಹೋದ ಆ ನಿನ್ನ ಕೆಟ್ಟ ಕರ್ಮ ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗು ಈ ನನ್ನ ಮನೆಯಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಮಾಮಾಶ್ರೀ, ಶಾಶ್ವತವಾಗಿ ನೆಲೆ ಊರಲು ಬಂದಿರುವೆ. ತೋಪಿನ ತಂಗಿಯ ಕರಣಿಗೆ ಮಂಗಲ ಕಟ್ಟಿ ಸಿಂಧೂರ ನೆಟ್ಟ ಸಾರ ಧಾರಣಾಗಿದ್ದೇನೆ. ಹೇಗಿದೆ ನನ್ನ ಮರ್ಮ ಈ ಕಲಿಯುಗದ ಕರ್ಮ? ತಂಗಿಯಮ್ಮ, ಇದೇನಮ್ಮ ಇವನು ಆಡುತ್ತಿರುವ ಮಾತು? ಹೌದಣ್ಣ, ಇವರು ಹೇಳ್ತಿರೋ ಮಾತು ನಿಜವಿದೆ ಅಣ್ಣ. ಎಂತ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತ ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಿಲಿನ ಅರಬಟ ಬೇಡಮ್ಮ, ತಿಮಿಂಗಿಲಿನ ಅರಬಟ ಬೇಡ. ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡೋದು ತಪ್ಪು ತಂಗಿ, ತಪ್ಪು. ಏನು ಅರಿಯದ ಈ ನಿನ್ನ ಶುದ್ಧ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ನಾಟಕದ ಸಂಚು ಹಾಕಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೂಕುದವನು ಎದ್ದು ಕಳಿಸಿದ ಮಾವನ ಕಣ್ಣೋಟದಲ್ಲಿ. ತಂಗಮ್ಮ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಮನೆತನ ಗೂಡು. ಈ ಗೂಡಿಗೆ ಆ ಗಿಡಗ ಬರಲು ನಾ ಎಂದು ಬಿಡುವುದಿಲ್ಲ ತಂಗಿ, ನಾ ಬಿಡುವುದಿಲ್ಲ. ಅಣ್ಣ, ನೀನು ಹೇಳಿದಾಗ ಕೇಳೋಕೆ ನಾನೇನು ಬೆರಳು ಚೀಪುವ ಮಗುವಲ್ಲ. ಅಷ್ಟಕ್ಕೂ ನಾನು ವಯಸ್ಸಿಗೆ ಬಂದಿದ್ದೇನೆ. ಈ ಸಮಾಜ ಜಗತ್ತಿನ ಬಗ್ಗೆ ತಿಳಿದುಕೊಂಡ ನಾನೊಬ್ಳು ಕಲಿತ ನಾರಿಯನ್ನ. ತಂಗಿಯಮ್ಮ, ನಿನ್ನ ಮದುವೆ ಆಗುತ್ತೇನೆ ಅಂತ ಒಂದೇ ಒಂದು ಮಾತು ಹೇಳಿದ್ದರೆ ಇದೇ ಊರಲ್ಲಿ ಸಾವಯವ ಕೃಷಿಕ ರೈತ ನನ್ನ ಮಿತ್ರ ಶಿವಾನಂದ ನಿರಾಕರಿ ಅವರ ಮಗ ಚಿಕ್ಕ ವಯಸ್ಸಿನಲ್ಲಿ ರೈತರ ಪರವಾಗಿ ಹೋರಾಡುತ್ತಿರುವ ವೀರ ಹೋರಾಟಗಾರ ಕಿಡಿ ಅಂತವನಿಗೆ ಕೊಟ್ಟು ನಿನ್ನ ಮದುವೆ ಮಾಡುತ್ತಿದ್ದೆ. ತಂಗಿಯಮ್ಮ, ಈ ಅಣ್ಣನ ಆಸೆ ನಿನ್ನ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ನಿನ್ನ ಸುಖ ಸಂತೋಷಕ್ಕೆ ಹಾತೊರೆತಿರುವ ಎರಡು ಜೀವಿಗಳ ನಿನ್ನ ಆನಂದಿರಿದ್ದಾರೆ ಎಂಬುದು ಮರೆತು ಬಿಟ್ಟೆ ನಮ್ಮ ತಂಗಿ, ಮರೆತು ಬಿಟ್ಟೆ. ಸಮಾಜ ಸಮಾಜ ಸಮಾಜ. ಈ ಸಮಾಜದಲ್ಲಿ ಏನ್ ಮಾಡಿದ್ರು ಅದು ತಪ್ಪೆ. ನೋಡಿ, ಹುಟ್ಟಿದಾಗ ತಂದೆ ತಾಯಿ ಆಶ್ರಯ, ಹಾಗೆ ಬೆಳೀತಾ ಬೆಳೀತಾ ಅಣ್ಣ ತಮ್ಮಿಂದ್ರ ಆಸ್ತಲೆ, ಮದ್ವೆ ಆದ ನಂತರ ಗಂಡನ ಆಶ್ರಯದಲ್ಲಿ. ಯಾಕೆ ಹೆಣ್ಣಿಗೆ ಸ್ವಾತಂತ್ರ್ಯವೇ ಬೇಡವೇ? ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲ ಅಂತ ತಿಳ್ಕೊಳ್ಳೋದು ನಿನ್ನ ಮೂರ್ಖತನವನ್ನ. ನೋಡೋಣ, ನಾನು ಮನಸ್ಸಿಗೆ ಇಷ್ಟಪಟ್ಟವರನ್ನು ಮದುವೆ ಮಾಡಿಕೊಂಡು ಬಂದಿದ್ದೇನೆ. ನಿನ್ನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲ ಅಣ್ಣ. ಇಲ್ಲ ಇಲ್ಲ ಇಲ್ಲ, ಇದು ಎಲ್ಲ ಸುಳ್ಳು. ಸತ್ಯವನ್ನೇ ಸುಳ್ಳೆಂದು ಬರೆದುಕೊಂಡರು ಮೆಚ್ಚುವುದೇ ಈ ಸಮಾಜ. ಏನ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಕೂಸು. ಈ ಮಗು ಅಲ್ಲದೆ ಮತ್ಯಾವ ಸಾಕ್ಷಿ ಬೇಕು ನಿನಗೆ? ದೇವ ಮಾರುತೇಶ್ವರ, ಸುತ್ತುವರೆಗೆ ಮಾದರಿಯಾದ ಈ ನನ್ನ ರೈತನ ಮನೆ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ, ಎಲ್ಲಿಗೆ ತಂದೆ? ಸ್ವಾತಂತ್ರ್ಯ ಹೋರಾಟಗಾರ ಮನದನಿಗೆ ಕೂತು ತಂದೆಯ ತಂದೆ, ಕೂತು ತಂದೆಯ. ಸ್ವಾಭಿಮಾನ ಈ ಪ್ರಗತಿಪರ ರೈತರಿಗೆ ಬೇರೊಬ್ಬರು ಬೆಳವಣಿಗೆ ಮಾಡಿ ತೋರಿಸುವಂತಾಯ್ತಲ್ಲ ದೇವ, ತೋರಿಸುವಂತಾಯ್ತಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲಿ ಇರೋ ಕೂಡ ಬರೋದು. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಮಣ್ಣ, ಅಲ್ಲ ಅಲ್ಲ ಮಾಮಾಶ್ರೀ. ಯಪ್ಪ ದಮ್ಯಾರ, ನೀವು ಶಿಗ್ರಾನ ಮಾಡಿ ತೋರಿಸಿಕೊಳ್ಳಲ್ಲ. ಮಾಮಾಶ್ರೀ, ನೋಡು, ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವಾಸ್ತಿ ಸಂಪತ್ತು
ನಿನ್ನ ತಂದೆ ತಾಯಿ ನಿನ್ನ ತಂಗಿ ಸಿಂಚನ ಹೆಸರಿಗೆ ಬರೆದಿಟ್ಟಿರುವ ಬೇಲ್ ಸೇದ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿ, ಇದೇನಮ್ಮ? 12 ದಿನ ಮಾಡಿದ ನನ್ನ ನಂತರ ನಮ್ಮ ವಂಶದಲ್ಲಿ ನಿನ್ನ ಹೆಣ್ಣು ಮಗಳಾಗಿ ಜನಿಸಿ ಬಂದೆ. ಹೀಗಾಗಿ ಅಪ್ಪ ಮಗಳು ಹುಟ್ಟಿದ ನಮ್ಮ ಮೋಹದಲ್ಲಿ ಅಜ್ಜ ಮುತ್ತಜ್ಜರು ಬೆವರು ಸೂಸಿ ಗಳಿಸಿದ ಹೊಲ ಮನೆಯ ಆಸ್ತಿಯನ್ನು ನಿನ್ನ ಹೆಸರಲ್ಲಿ ಬರೆದಕ್ಕೆ ಯಾವುದೋ ಒಂದು ಬೀದಿಯಲ್ಲಿ ಬಿದ್ದ ನಾಯಿ ಹೆಸರಲ್ಲಿ ಬರೆದುಕೊಂಡೆ. ನಮ್ಮ ನಾಯಿ ಹೆಸರಲ್ಲಿ ಅಣ್ಣ, ಮುಚ್ಚ ಬಾಯಣ್ಣ. ನನ್ನ ಹೆಸರಿಗೆ ಇದ್ದ ವಿಲ್ಲನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ಹೋಗಲಿ ಬಿಡು ತಂಗಿ, ನನಗೆ ಆಸ್ತಿ ಅಂತಸ್ತು ಅದು ಯಾವುದು ಬೇಡ. ನನಗೆ ನೀನು ಬೇಕು. ನನಗೆ ನನ್ನ ಬಂಗಾರದಂತ ತಂಗಿ ಬೇಕು. ತಂಗಿ, ನನಗೆ ಬಂಗಾರದ ನೋಡಿ ಅಣ್ಣ, ಅಣ್ಣ ತಮ್ಮಂದಿರು ಇಬ್ಬರು ನನ್ನ ಗಂಡ ಯಾವ ರೀತಿ ಹೇಳ್ತಾನೋ ಆ ರೀತಿ ಕೇಳ್ಕೊಂಡು ತೆಪ್ಪಗೆ ಇದ್ದಿದ್ರೆ ಒಳ್ಳೇದು. ಇಲ್ವಾದ್ರೆ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲಾದ್ರೂ ಬದುಕೋರು. ನನ್ನೇನ ಅಭ್ಯಂತರವಿಲ್ಲ. ಎಷ್ಟು ಸಲೀಸಾಗಿ ಹೇಳಿದೆಯಮ್ಮ, ಎಷ್ಟು ಸಲೀಸಾಗಿ. ತಂಗಿ, ನೀನು ಚಿಕ್ಕವಳಿದ್ದಾಗ ತಾಯಿ ಇಲ್ಲದ ಕೊರಗು ಬಾರದೆಂದು ತಲೆ ಬಾಚಿ ಎನಲು ಹಾಕಿ ಚಂದಾಮರವನ್ನು ತೋರಿಸಿ ಕೈ ತುತ್ತು ಮಾಡಿ ಊಟ ಮಾಡಿಸಿ ನಿನಗೆ ತಾಯಿ ಸ್ಥಾನ ಕೊಟ್ಟೆ. ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹೆಗಲ ಮೇಲೆ ಒಂದು ಸ್ವಲ್ಪ ಹೊತ್ತು ಅಂದರೆ ಅವರಂತೆ ರಕ್ಷಿಸಿ ನಿನಗೆ ತಂದೆ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ಕಾಲೇಜ್ ಕಲಿಯುವ ನನ್ನ ತಂಗಿಗೆ ಯಾವುದೇ ಕೊರತೆ ಆಗಬಾರದೆಂದು ಹಗಲು ಗಾಳಿ ಮಳಿ ಚಳಿ ಅನ್ನದೆ ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದು ನಿನ್ನನ್ನು ಓದಿಸಿದೆ. ತಂಗಿಯಮ್ಮ, ಈಗ ಅದನ್ನೆಲ್ಲ ಮರೆತು ಬಿಟ್ಟೆ. ನಮ್ಮ ತಂಗಿ ಮರೆತು ಬಿಟ್ಟೆನ. ನೋಡು ತಂಗಿಯಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂತೆಂದು ಅಂಗೈಯನ್ನು ಯಾವತ್ತು ಮರಿಬೇಡ ತಂಗಿ, ಅಂಗೈಯನ್ನು ಯಾವತ್ತು ಮರಿಬೇಡ. ಕೆಲಸಕ್ಕೆ ಬಾರದ ವಿಷಯವರಿಗೆ ನೆನಪಿಸಿ ಅವನು ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಹುಚ್ಚುತನ. ಅಣ್ಣ, ನಾನು ಕೈ ಹಿಡಿದಿರುವ ನನ್ನ ಪತಿದೇವರಿಗೆ ನನ್ನ ಕಣ್ಣು ಮುಂದೆ ಕೈ ಮಾಡುವೆಯ? ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರಬೇಡ. ಹೊರಟೋಗೋಣ ಈ ಮನೆಯಿಂದ ನೀನು. ನನ್ನ ತಂಗಿ ಕೊಟ್ಟ ಕಾಣಿಕೆ ನನಗೆ ಕಪಾಳ ಮೋಗಿಸವೆ. ತಂಗಿ, ಚಿಚಿ 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 ಚಿಚಿ, ತಂಗಿ ಎಂಬ ಕರೆಯೋದು ಯೋಗ್ಯತೆ ನಿನಗಿಲ್ಲ. ಇನ್ನು ಮುಂದೆ ನೀ ನನ್ನ ಅಣ್ಣನೂ ಅಲ್ಲ, ನಾನು ನಿನ್ನ ತಂಗಿನೂ ಅಲ್ಲ. ನೀ ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಛೀ, ನನಗೆ ನಾಚಿಕೆ ಬರ್ತದೆ. ಹೊರಟೋಗೋಣ ಈ ಮನೆಯಿಂದ. ಮೊದಲು ಈ ಕೆಲಸ ಮಾಡ್ಬೇಕ್ರಿ ಅಪ್ಪ. ಈಗ ರಂಜಿತವ ಹೇಳಿದ ಮೇಲೆ ಈ ನನ್ನ ಮನೆ ಬಿಟ್ಟು ಆಚೆ ಹಾಕ್ಬೇಕು. ಮಾಮಾಶ್ರೀ, ಮನೆ ಮಾಲೀಕರ ಅಪ್ಪಣೆ ಆಯ್ತು ತಾನೆ, ಹೊರಟು ಹೋಗ ಈ ಮನೆಯಿಂದ. ಲೇ ವಜ್ರಕಾಂತ, ನನ್ನ ತಮ್ಮ ಹುಲಿಯ ಬಂದರೆ ಸಾಕು ಅರಿದು ತಿನ್ನುತ್ತಾನೆ ನಿನ್ನ ಹೊಲಸ ದೇಹವನ್ನು ಅರಿದು ತಿನ್ನುತ್ತಾನೆ. ಮೊದಲಿನಿಂದ ತೊಲಗು ಮಗನ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿ. ಮೋಸದಿಂದ ಬಡಬಾಕರನ್ನ ಬಡಕೊಂಡು ತಿನ್ನುವ ಈ ನಿನ್ನ ರಾಕ್ಷಸ ಬುದ್ಧಿ ಬಿಟ್ಟರೆ ಒಳ್ಳೆಯದು.
ನಿನ್ನ ಮೈ ಮೇಲಿರುವ ವಸ್ತ್ರ ವೈಢೂರ್ಯಗಳು ಈ ಮನೆಗೆ ಸೇರಿತು. ಅಂದರೆ ನನಗೆ ಸೇರಬೇಕಾಗಿತ್ತು ಅವೆಲ್ಲವೂ ಕಳಚಿ ಹೋಗು. ಅಷ್ಟೇ ಅಲ್ಲ, ಎಡಕ್ಕೆ ಎತ್ತಿ ಹಸಿಟವನ್ನು ಹರಿಸಿ ರೈತ ಸಂಘದ ಮುಖಂಡನೆಂದು ಮೆರೆಯುತ್ತಿರುವೆಯಲ್ಲ, ಆ ಹಸಿರುಟವೆಲ್ಲ ಸತ್ತು ಎಲ್ಲವೂ ನನ್ನ ಪಾದಕ ಬಂದು ಬೀಳ್ಬೇಕು. ರಾಕ್ಷಸ ವಿಧಿ ಸದಾ ರೈತರ ಸುಖ ಸಂತೋಷಕ್ಕೆ ಹೋರಾಟಕ್ಕೆ ಇರುವ ಈ ಹಸಿರು ಟವಲ್ ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ ತಂದೆ? ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾ ಕವಚ ಬಿಂಬಗಿತವಾಗಿರುವ ಇಂಥ ಕ್ರೂರ ರಾಕ್ಷಸ ಪಾದಕ್ಕೆ ಅರ್ಪಿಸಬೇಕೆ? ನೀನೇ ಹೇಳುದೇವಾ? ನೀನೇ ಹೌದು, ನನ್ನ ತಂಗಿ ಸುಖ ಸಂತೋಷದಿಂದ ಬಾಳಿ ಬದುಕಬೇಕಾದರೆ ಇವನು ಹೇಳಿದಂತೆ ಕೇಳಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲೋ ಅಥವಾ ಕವಿ ಬರಕ ಗದ್ದಲು ಎನ್ನಲೋ? ವಜ್ರಕಾಂತ್, ಈ ಹಸಿರು ಟವಲ್ ನಿನಗೆ ಬೇಕು, ಕೊಡುತ್ತೇನೆ. ಆದರೆ ನಿನಗೊಂದು ಮಾತು ಯೋಚನೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೋ. ಈ ಹಸಿರು ಟವಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕೂಲದ ಉಸಿರು. ಇದನ್ನು ರೈತರು ಉದ್ಧಾರಕ್ಕಾಗಿ ಬಳಸಬೇಕು ಹೊರತು ಅನ್ಯ ಮಾರ್ಗಕ್ಕೆ ಉಪಯೋಗಿಸಿದರೆ ನಾಳೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಯಾಕೆ ಬಂದು ಎದಿಗೆ ಹೋಗಲು ಮನ ಮಗನೇ, ಮೊದಲು ನೀವು ಹುಟ್ಟಿರುವಂತ ಬಟ್ಟೆಯನ್ನು ಬೆಚ್ಚಿಕೊಡು. ಸತ್ಯ ನ್ಯಾಯ ನೀತಿಯಲ್ಲಿ ಸತ್ಯ ನ್ಯಾಯ ನೀತಿಯಲ್ಲಿ ಪಾಪದ ಕಡ ತುಂಬಿ ತುಳುಕಿದೆ, ಪಾಪದ ಕಡ ತುಂಬಿ ತುಳುಕಿದೆ, ಸತ್ಯ ಜಾತಿ ಸತ್ಯ ನ್ಯಾಯ ಸತ್ಯ ನ್ಯಾಯ ನೀತಿಯಲ್ಲಿದೆ, ಸತ್ಯವಂತರು ನ್ಯಾಯವಂತರು ಅವರು ಚಂದ್ರರಾಮರಾಯರು. ಸತ್ಯವಂತರು ನ್ಯಾಯವಂತರು ಅವರು ಚಂದ್ರರಾಮರಾಯರು. ಹರಿಚಂದ್ರರಾಮರಾಯರು, ಹರಿಚಂದ್ರರಾಮರಾಯರು. ಸತ್ಯ ನ್ಯಾಯ ಅಯ್ಯೋ ದೇವ. ತಂಗಿಯಮ್ಮ, ಇದೇನು ತಪ್ಪು ಮಾಡಿಬಿಟ್ಟೆ ತಂಗಿ? ನೀನು ಎಂತ ತಪ್ಪು ಮಾಡಿಬಿಟ್ಟೆ? ಚಾರ್ಲಿ, ಹೋಗು. ಅವನು ಎಲ್ಲಿಗೆ ಹೋಗುತ್ತಾನೆ, ಏನು ಮಾಡ್ತಾನೆ ಎಲ್ಲ ಗಮನಿಸು. ಜನೇನ ನೀವೇನ ತಲೆ ಕೆಡಿಸಿ ಹೋಗ್ಬೇಡ್ರಿ. ಆ ನನ್ನ ರಾಮಣ್ಣ ಎಲ್ಲೇ ಹೋಗ್ತಾನವ ಒಂದೊಂದು ಹೆಜ್ಜೆ ಹುಡುಕಿ ಆ ನನ್ನ ಮಗನ ಫೋಟೋ ತೆಗೆದು ನಿಮ್ಮ ಫೋನಿಗೆ ವಾಟ್ಸಪ್ಪಿಗೆ ಬಿಡ್ತೀನಿ ರೀ ಅಪ್ಪ. ಹಂಗೆ ಬರ್ರಪ್ಪ. ಅಲ್ರಿ ಜನ ನಂದೇನು ಕೆಲಸ? ಕಡ್ಡಿಗೆ ಗುಡ್ಡ ಮಾಡೋದು ಅಷ್ಟೇ ನನ್ನ ಕೆಲಸ. ನಾನು ಬರ್ರಪ್ಪ. ಮಾಡ ಮಗನ, ಅದನ್ನ ಮಾಡ. ಸಿಂಚನ, ಇಷ್ಟು ದಿನ ಕಳ್ಳ ಪ್ರೇಮಿಗಳಾಗಿ ಲಾಡ್ಜ್ ರೆಸ್ಟೋರೆಂಟ್ ಅಲ್ಲಿ ನಮ್ಮಿಬ್ಬರ ಮೈಮನ ತನಿಸಿಕೊಳ್ಳುತ್ತಿದ್ದೆವು. ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ಬಾನಿನ ಹೊಲವೇ ಮಂದಾರದ ಹೂವೆ,
ತಣಿಸುವಾಯಿ ನಿನ್ನ ಮಗಳನ ಮನ. ಕಮಾನ್ ಮೈ ಡಿಯರ್ ಡಾರ್ಲಿಂಗ್, दिल दिया तो दिलदार, दिल नहीं तो खतरनाक खलनायक जीवन अर्थात ಬಂಜರ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಆಯಾಗಿ ಸರಸ ಸಲ್ಲಾಪದಿಂದಿರಬೇಕೆಂದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ವಜ್ರಕಾಂತ್, ಏನ್ ಮಾತನಾಡ್ತಿದ್ದೀರಾ ನೀವು? ನಿಮ್ಮ ಬಾಯಿಂದ ಇಂಥ ಮಾತೆ ನಮ್ಮಿಬ್ಬರ ಪ್ರೇಮದ ಕಾಣಿಕೆ ಈ ಮಗು. ಇದನ್ನು ದೂರ ಮಾಡಲು ಸಾಧ್ಯವೇ ಇಲ್ಲ. ಏನು? ಈ ವಜ್ರಕಾಂತರ ಮೇಲಿಲ್ಲದ ಪ್ರೀತಿ ನನ್ನ ರಕ್ತಕ್ಕೆ ಉತ್ಪತ್ತಿಯಾಗಿರುವ ಈ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು, ಇದು ನನ್ನ ಕರಳಿನ ಕುಡಿ. ಕರುಳಿನ ಕುಡಿ, ಕರುಳಿನ ಕುಡಿ. ಈ ಮಗು ನನ್ನ ರಕ್ತದಿಂದ ಹುಟ್ಟಿದಿರೋದಕ್ಕೆ ಏನು ಗ್ಯಾರಂಟಿ? ಹಚ್ಚಿದಾಳೆ. ವಜ್ರಕಾಂತ್, ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡಬೇಡಿ ನೀವು. ನೋಡು, ಇಲ್ಲಿಯವರೆಗೆ ನಾನೇನು ಕೇಳಿಲ್ಲ, ಇನ್ನು ಮುಂದೆ ಸಹ
ಓಹೋ, ನನ್ನ ಊಹೆ ಸರಿಯಾಗೇ ಇದೆ. ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ. ನೀನು ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೆ ವಾಪಸ್ಸಾಗಿರುವ ಕೂಸು ಇದು. ವಜ್ರಕಾಂತ್, ಬಾಗೆ ಬಂದಂತೆ ಮಾತಾಡಿ ಈ ಕಟ ನುಡಿಯಬೇಡಿ ನೀವು. ನೋಡಿ, ಪ್ರೀತಿಯಿಂದ ನನ್ನ ಅನ್ನಂದಿದ್ರು ನನ್ನನ್ನು ಸಾಕಿದ್ರು. ನಿಮ್ಮನ್ನು ಬೆನ್ನತ್ತಿ ಬಂದಿದ್ದೇನೆ ನಾನು. ದಯವಿಟ್ಟು ಈ ರೀತಿ ಚುಚ್ಚಿ ಮಾತಾಡಬೇಡಿ ನೀವು. ನೋಡಿ, ನನ್ನ ಸರ್ವ ಆಸ್ತಿ ಸಹ ನಿಮ್ಮ ಹೆಸರಿಗೆ ಬರ್ದಿದ್ದೀನಿ. ಅಂಥದ್ರಲ್ಲಿ ಈ ಮಗುವನ್ನು ನನ್ನಿಂದ ದೂರ ಮಾಡಿದ್ರೆ ನಾನು ಮಾತ್ರ ಬದುಕುಳಿಯಲಾರೆ. ಈ ಮಗು ಮೇಲಾನೆ ಖಂಡಿತ ನಾನು ಸತ್ತು ಹೋಗುತ್ತೇನೆ. ಈ ಮಗು ಬದುಕಿದ್ದರೆ ತಾನೇ ನಮ್ಮ ಪ್ರೀತಿಯ ಸಾಕ್ಷಿ ಇರುವುದು. ದಯವಿಟ್ಟು ನನ್ನ ಮಗುವನ್ನು ಮಾತ್ರ ಏನು ಮಾಡಬೇಡಿ. ಬೇಕಾದ್ರೆ ನನ್ನನ್ನು ಏನ್ ಬೇಕಾದ್ರೂ ಮಾಡಿ, ನನ್ನ ಮಗುನ ಏನು ಮಾಡಬೇಡಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ ಪಾಪಿ, ಕೊನೆಗೂ ಈ ನನ್ನ ಮಗುವನ್ನು ಕೊಂದು ಬಿಟ್ಟಿಲ್ಲ ನೀನು. ನೀನ ಬಾಕಾರಣ ಇಲ್ಲದ ಕಟುಕ. ನಿನ್ನ ಪ್ರೀತಿಗೆ ಮೋಸ ಹೋಗದೆ ನಾನು. ಅಯ್ಯೋ ದೇವರೇ, ನಾನೆಂತ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಸಿಂಚನ, ಬಹಳ ತಡವಾಗಿ ನಿನಗೆ ನಿನ್ನ ತಪ್ಪಿನ ಹರಿವಾಗಿದೆ. ನೋಡು ರಾಣೆ, ನಿನ್ನನ್ನು ನಾನು ಹೃದಯದಿಂದ ಪ್ರೀತಿಸುತ್ತೇನೆಂದು ತಿಳಿದುಕೊಂಡುವುದೇ ನಿನ್ನ ದೊಡ್ಡ ತಪ್ಪು. ನಿನ್ನ ಹಣ್ಣಂದಿರು ನನ್ನ ಪ್ರತಿ ಒಂದು ಕೆಲಸಕ್ಕೂ ಅಡ್ಡಿ ಬರುತ್ತಿದ್ದರು. ಅವರ ಹಟ್ಟಾಸವನ್ನು ಬಗ್ಗು ಬರೆಯಬೇಕಾದರೆ ನನಗೆ ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದೆ ಈ ವಜ್ರಕಾಂತನ ಕುತಂತ್ರದ ವಜ್ರದ ಬಲ? ಪಾಪಿ, ನೋಡಿ, ನನ್ನ ಅಣ್ಣಂದಿರು ನನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ರು. ಅಂತ ನನಗೆ ನಾನು ಮೋಸ ಮಾಡಿದನಲ್ಲ. ಈ ಪ್ರೀತಿಗೆ ಮೋಸ ಮಾಡಿ ಹೋದೆ. ಇಂಥವನ ಪ್ರೀತಿ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ. ನೋಡು, ನನ್ನ ಮಗುವನ್ನು ಕೊಂದ ನಿನ್ನನ್ನು ಮಾತ್ರ ಹೋಗ ಬಿಡೋದಿಲ್ಲ. ನಿನ್ನನ್ನು ಸಾಯಿಸ್ಬಿಡ್ತೀನಿ ನಾನು. ನೀನು ಬದುಕಿದ್ದರೆ ತಾನೇ ನನ್ನನ್ನು ಕೊಲ್ಲೋದು. ನಿನ್ನ ಮಗನ ಹತ್ರ ನೀನು ಹೊರಟು ಹೋಗೋ. ಅಯ್ಯೋ ಅಮ್ಮ, ಮೋಸ ಹೋದೆ. ನಾನಿನ್ನು ಮೋಸ ಹೋದೆ. ಅಣ್ಣ, ಈ ನಿನ್ನ ತಂಗಿ ಮೋಸ ಹೋದಳನ್ನ ಮೋಸ ಹೋದು. ನಿನ್ನ ಪ್ರೀತಿಗೆ ಬೆಲೆ ಕೊಡದೆ ಇಂಥ ಮೋಸಗಾರನ ಪ್ರೀತಿಗೆ ಬಿದ್ದು ಮೋಸ ಹೋದ ನಾಯಿ ನಿನ್ನ ತಂಗಿ ಮೋಸ ಹೋದ್ಲು. ಓ ನನ್ನ ಮುದ್ದು ಅಕ್ಕ ತಂಗಿದ್ದೀರ, ನನ್ನಂತೆ ನೀವು ಕೂಡ ಯಾರು ಮೋಸದ ಹೋಗಿದ್ದೀರಿ. ಅಣ್ಣ, ನಿನ್ನ ಪ್ರೀತಿಗೆ ನಾನು ಬೆಲೆ ಕೊಡ್ಲಿಲ್ಲ ಅಣ್ಣ, ಬೆಲೆ ಕೊಡ್ಲಿಲ್ಲ. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ತಂಗಿಯಾಗಿ ಹುಟ್ಟಿ ನಿನ್ನ ಜನ್ಮವನ್ನು ಈ ಋಣವನ್ನು ತೀರಿಸ್ತೀನಿ. ಅಯ್ಯೋ, ಸತ್ತನು ಮರಣ ಯಾರಿಗೆ ತಪ್ಪದು. शेर शेर से डरता है, कोई भी कुत्ते से नहीं. ಅಂತೂ ನನ್ನಪ್ಪನ ತೊಟ್ಟ ಈ ವಜ್ರಕಾಂತನ ಕಾರಸ್ಥಾನದ ಮೊದಲನೇ ಮೆಟ್ಟಿಲು ಹತ್ತಿದೆ. ಏನು ಮುಂದೆ ನೋಡು, ಈ ರೌದ್ರಮಯ ನಾಟಕದ ತಿರುವು ಮುರುವಿನ ನಗಾಲೋಟ. ಈ ಆಸ್ತಿಯೆಲ್ಲ ಮಾರಿ ಹೊರ ದೇಶದಲ್ಲಿ ಮನೆ ಮಾಡಿಕೊಂಡು ಆಗಿರುತ್ತೇನೆ. ಹುಲಿಯ
ಎತ್ತ ಕಡೆನೆ ಬರುತ್ತಿದ್ದಾನೆ. ಬರಲೆ ಬರಲೆ, ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ನಾನು ಮಾಡಿದ ಕೊಲೆ ಆರೋಪವನ್ನು ಅವನ ಮೇಲೆ ಹೊರಿಸಿ ಅವನನ್ನು ಜೈಲು ಕಮ್ಮೆಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ಚೆಲುವೆರಡನೆ ಚೆಲ್ಲಾಟ ಹೊಡುವ ಚಲದಂಕಮಲ್ಲ, ವಜ್ರಕಾಂತನೇ ಅಲ್ಲ. ಅಣ್ಣ ಅಣ್ಣ, ಎಲ್ಲಿದೆಯಣ್ಣ? ತಂಗಿ, ತಂಗಮ್ಮ, ತಂಗಿ, ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ಎಂತ ಕರಾಳ ದೃಶ್ಯ ನೋಡುವಂತಾಯಿತೆ, ನೋಡುವಂತಾಯಿತೆ. ಪ್ರತಿ ವರ್ಷ ನಿನ್ನ ಕೈಗಳಿಂದ ರಾಖಿ ಕಟ್ಟಿಸಿಕೊಳ್ಳುವ ಈ ನನ್ನ ಕೈಗಳನ್ನು ಅನಾಥ ಮಾಡಿ ಹೋದೆ ಆ ತಾಯಿ. ರಕ್ಷಾ ಕವಚ ಎನ್ನುತ್ತಾರೆ, ಆದರೆ ಈ ನಿನ್ನ ದುಷ್ಟ ಅಣ್ಣ ನಿನಗೆ ರಕ್ಷಣೆ ಕೊಡದಂತಾಯಿತು ತಂಗಿ, ನಿನಗೆ ರಕ್ಷಣೆ ಕೊಡದಂತಾಯಿತು. ಯಾರು ಹೇ ಮಾರುತೀಶ್ವರ, ಏಕೆ ನನ್ನ ಮುದ್ದು ತಂಗಿಯನ್ನು ಕಿತ್ತುಕೊಂಡೆ? ಯಾರು ಯಾರು ಈ ಕೃತ್ಯವನ್ನು ಮಾಡಿದ ತಾಯಿ ಗಂಡರು? ಅವರ ಪಾತಾಳದಲ್ಲಿ ಅಡಗುತ್ತಾರೆ ಸರಿ, ಅವರ ರುಂಡ ಮುಂಡ ಬೇರ್ಪಡಿಸದೆ ಬಿಡಲಾರ ಈ ಜಲ ತೊಟ್ಟ ಹುಲಿ. ಸಾಹೇಬ್ರೆ, ನಾನು ಯಾವ ತಪ್ಪು ಮಾಡಿದ್ದೇನೆ ಎಂದು ನನಗೆ ಈ ಶಿಕ್ಷೆ ಸರ್? ಆಸ್ತಿಗೋಸ್ಕರ ನಿನ್ನ ಒಡ ಹೊಟ್ಟೆದ ತಂಗಿ ಕೊಲೆ ಮಾಡಿದೆ ಎಂದು ನನಗೆ ಕಾಲು ಬಂದಿದೆ. ಅರೆಸ್ಟ್ ಮಾಡುತ್ತೇನೆ. ಈ ನನ್ನ ಮುದ್ದು ತಂಗಿಯನ್ನು ನಾನು ಕೊಲೆ ಮಾಡಲಿ? ಇಲ್ಲ ಇಲ್ಲ ಇಲ್ಲ, ಇದನ್ನೆಲ್ಲ ಪೊಲೀಸರಿಗೆ ಹೇಳುವಂತೆ ನಡೆ ಮೊದಲು. ಧರ್ಮಕ್ಕೆ ತೊಡಸಿದ ಸಂಘ
ಮಾತ್ರಿ ಯವ್ವ ಅಂತಿಲ್ಲ ಅಲ್ರಿ ಪಾಪ ಆ ವಜ್ರಕಾಂತ ನೋಡ್ರಿ ಅವ ಸಿದ್ನ ಅವರ್ನ ಚಾಕುಲಿ ಚುಚ್ಚಿ ಚುಚ್ಚಿ ಕೊಂದ್ರಿ ಇನ್ನು ಪಾಪ ಎಳಿ ಕಂದಮ್ಮನ ಕಾಲಾಗ ಹಾಕಿ ತುಳಿದು ಕೊಂದ್ರಿ ಅಲ್ರಿ ಇದನ್ನೆಲ್ಲ ನೋಡಿ ನನ್ನ ಕೈ ಕಾಲ ನಡ್ಗಾಕತ್ತೇವ್ರಿ ಇದನ್ನ ಯಾರ ಮುಂದ್ರೆ ಹೇಳ್ಬೇಕಲ್ಲ ಯವ್ವ ಇದನ್ನ ಯಾರ ಮುಂದ್ರೆ ಹೇಳಿದ್ದು ವಜ್ರಕಾಂತ ಗೊತ್ತಾತಂದ್ರ ನನ್ನೂ ಕೊಂದ್ ಬಿಡ್ತಾನ್ರಿ ಅವ ಬೇಡ ನಾನಂತೂ ಯಾರ ಮುಂದೆ ಹೇಳಂಗಿಲ್ರಿ ನೀವು ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಈ ಮುಕುಂದನ ಹಾಲಿಗೋಸ್ಕರ ನಾ ಕಾಯಕತ್ತೀನಿ ನೀವು ಯಾವ ಸಂಧ್ಯಾಗ ಹರಡ್ಗಾಕ ಹೋಗ್ಯಾನ ಏನೋ ಅಂತೀನಿ ಅಲ್ರಿ ನನ್ನ ಮನಸ್ಸಿನ ನೋವು ಅವಾಗೇನು ಗೊತ್ತಾಕತ್ರಿ ಎಲ್ಲಿದಾನೋ ಏನೋ ನನ್ನ ಸಂಸಾರದ ಕರದಾರ ಇತ್ತ ಕಡೆ ಬರಾಕತ್ತೈತಿ ನನ್ನ ರಾಜ್ಯ ಬರ್ರಿ ಬರ್ರಿ ವಾಟಿಕ ಶಾಂಪು ಹಚ್ಚಿ ತೊಳೆದ ಏನು ಚಂದನ ಕೂದಲ ನಾನಂತ ಪಗಲಿದ್ದಾಳ ಅವರ ಮನೆಯ ವಾಟಿಕ ಶಾಂಪು ಹಚ್ಚಿ ತೊಳೆದ ಏನು ಚಂದನ ಕೂದಲ ಹಳ್ಳ್ಯಾಗ ಹುಲಿ ಹುಟ್ಟಿ ಬೇಲಾಗ ಇಲಿ ಹುಟ್ಟಿ ಕಳ್ಳಿ ಸಂದ್ಯಾಗ ನೀ ಹುಟ್ಟಿ ಕಳ್ಳಿ ಸಂದ್ಯಾಗ ನೀ ಹುಟ್ಟಿ ಎಲೆ ಮದರಂಗಿ ನೀ ಎಂದ ಬರ್ತಿ ಬೆನ್ನತ್ತಿ ನೀ ಎಂದ ಬರ್ತಿ ಬೆನ್ನತ್ತಿ ನಿನ್ನ ಮಾರಿ ನೋಡಂಗ ಆಗೇತಿ ನಿನ್ನ ಮಾರಿ ನೋಡಂಗ ಆಗೇತಿ ಏನ್ ಹುಡುಗ ಎಲ್ಲಿ ಸಿಗತಿ ನಿನ್ನ ಕಡೆ ಮಾತಾಡುವುದೈತಿ ಏನ್ ಹುಡುಗ ಎಲ್ಲಿ ಸಿಗತಿ ನಿನ್ನ ಕಡೆ ಮಾತಾಡುವುದೈತಿ ಕಣ್ಣಿನೊಳಗ ಸುರವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಸುರವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನೀ ತೊಟ್ಟಿರುವ ಪ್ರೀತಿಯ ಎದುರಾಳು ಸುಳ್ಳೆಲ್ಲ ನೆನಗಳ ನೀರನ್ನ ನುಡಿಯ ನೀ ತೊಟ್ಟಿರುವ ಪ್ರೀತಿಯ ಎದುರಾಳು ಸುಳ್ಳೆಲ್ಲ ನೆನಗಳ ನೀರನ್ನ ನುಡಿಯ ಇದಕ್ಕೇನೋ ಕಮ್ಮಿ ಇಲ್ಲ ನೋಡು ಅಲ್ಲ ಒಂದು ಹೊಲ ಅನ್ನಂಗಿಲ್ಲ ಒಂದು ಮಡಿ ಅನ್ನಂಗಿಲ್ಲ ಒಂದು ಮಾರ ಅನ್ನಂಗಿಲ್ಲ ಅಲ್ಲ ಹತ್ತಿ ಪದ ಅಂತೂ ಹಾಡೋದು ಬಿಡಂಗಿಲ್ಲ ಹೌದ್ಲೇ ಮದ್ರಂಗಿ ನಮ್ಮ ಅಂತ ರೈತರು ಮುಂಜಾನೆ ಒಂದು ಸಂಜೆ ತನ ಹೊಲದಾಗ ದುಡ್ದಾಗ ಹೂನ್ಲೇ ಮದ್ರಂಗಿ ರೈತರು ಹಾಡುವಂದ್ರ ಅಂತಿಪದ ಈ ಅಂತಿಪದ ಹಾಡ್ಕೊಂತ ಕುಣ್ಕೊಂತ ಹೊಂಟ್ರಪ್ಪ ಅಂದ್ರ ಗೊತ್ತಾಗಿದ್ದ ಗೊತ್ತಾಗೋದಿಲ್ಲ ನೋಡು ಅದಕ್ಕ ಬಸವಣ್ಣವ್ರು ಹೇಳ್ಯಾರ ಕೈ ಕೆಸರಾದ್ರ ಬಾಯಿ ಮೊಸರು ಕಾಯಕದೊಳಗ ಕೈಲಾಸ ಕಾಣ್ಬೇಕಪ್ಪ ಮದ್ರಂಗಿ ಅಲ್ಲ ಮುಕುಂದ ನಾನಿಂದ ಅಡಿಗೆ ಹಾಕತ್ತಿ ಎಷ್ಟು ಹೊತ್ತಾದ ಗೊತ್ತೇನ ಅಲ್ಲ ಈ ಮಾದ್ರಿಗೆ ನಿನ್ನ ನೆನಪು ಆಗುದಿಲ್ಲ ನೆನಪಾಗಲ್ಲ ಅಂತ ಕೇಳ್ತಿರಲ್ಲ ನನ್ನ ಮನಸ್ಸು ಹಾಕಿದ ಮುಸುಗ ಹಾಕಿದ ಮದರಂಗಿ ಈ ಜೀವನ ನಿನಗಾಗಿ ನಿನ್ನ ನೆನಪಾದ್ರ ನನಗ ಕಣ್ಣಿಗೆ ನಿದ್ದೆ ಹತ್ತದ್ರ ಹೊಟ್ಟಿಗೆ ಹಸು ಆಗುದಿಲ್ಲ ಹೊತ್ತೊಂಡದ್ರಾಗ ಕೌದ್ಯಾಗ ನಿದ್ದೆ ಹತ್ತುದಿಲ್ಲ ಹೊತ್ತೊಂಡದ್ರಾಗ ಎಮ್ಮಿ ಸಗಣಿ ಬೆಳೆದು ಹಾಲು ಹಿಂಡ್ಕೊಂಡು ಬರ್ತಾನ ಈ ನಿನ್ನ ಹೃದಯದ ಬಂಟ ಹೌದಿಲ್ಲ ನನ್ನ ರಾಜ ಕೊತ್ತಂಬರಿ ಬೀಜ ಹಾಗಾದ್ರೆ ಮತ್ತೆ ತಡ ಮಾಡ್ತಿ ಹಾಕು ನಿನ್ ನೂರೇ ಬರುತ್ತ ಹಾಲನ ಹಂಗಾದ್ರ ತೆಗಿ ನೀನ ಮುಚ್ಚಿದ ಗಡಿಗೆ ಮೇಲೆ ಅರ್ಬಿನ ನಾನು ಹಾಕ್ತೀನಿ ನನ್ನ ಮಾಪಿಲ ಜಗ್ಗಿ ನೀ ಚಲ್ಕೋಬೇಡ ಬಗ್ಗಿ ನನಗ ಹೆಂಗ್ ಹಿಡ್ಬೇಕು ಎಲ್ಲ ಗೊತ್ತೈತಿ ಅಲ್ಲ ನಿನ್ ಮಗಲ ಮಾಪ್ ಹಿಡಿದು ಚಂದಂಗ ಹಾಕುದು ಕಲ್ಪ ನೋಡ ನೀ ಚಂದಂಗ ಹಾಕ್ಲಿಕ್ಕಂದ್ರ ಹಾಕ್ತೀನಿ ನಿನಗ ಬ್ಯಾಕ ಮಗನ ಆಮ್ಯಾಗ ಹೊಕ್ಕಿನಿ ಮ್ಯಾಕ ಅಲ್ಲೇ ಮದರಂಗಿ ನಿನ್ ಗಡಿಗೆ ಬಾಯಿ ಬಾಳ ಹತ್ತೈತಿ ನಿಂದ ತಳ ಮಾತ್ರ ಬಾಳ ಆಗ್ಲೈತಿ ನಾ ಎಷ್ಟು ಹಾಕಿ
ಒಟ್ಟ ಗೊತ್ತಾಗಲ್ ನೋಡು. ಅಲ್ಲ ನಿನ್ನ ಮಾಪ್ ನೋಡಿದ್ರೆ ಆನಿ ಸೊಂಡಿ ಆಗೈತಿ. ಅಲ್ಲ ಬೀಳುದು ಒಂದ್ ಸ್ವಲ್ಪ ಅದ್ರಾಗ ಪೂರ್ತಿನ ಬೀಳಂಗಿಲ್ಲ. ಅಲ್ಲ ನೋಡ ನನ್ನ ತಳದ ಬಗ್ಗೆ ಮಾತಾಡಕತ್ತೀಯ. ಅಲ್ಲ ತಳ ಅಂದ್ರ ಮತ್ತೆ ಇದನ್ನ ತಿಳ್ಕೊಂಡ್ರಿ ಮತ್ತೆ ಹಿಂಗ ಏನಾರ ಮಾತಾಡಕ್ ಹತ್ತಿದಂದ್ರ ಮಗನ ನೀನು ನೋಡ ಒಂದ್ ಭಾಷೆದಂದ್ರ ಆಕತಿ ನಿನ್ನ ಬಾಯಿ ಬಂದ. ಲೇ ಮದ್ರಂಗಿ, ನನ್ನ ಬಾಳ್ ಬಂದ ಆದ್ರ ನೀ ಬದುಕಿದ್ದೆ ಅನ್ನೋದು ನೀನ್ ಎದಿ ಮುಟ್ಟಿ ಹೇಳಲೇ ಮದ್ರಂಗಿ. ನಾನು ಹಾಕಿದ ಹಾಲ್ನಾಗ ಸ್ವಲ್ಪ ನಿನ್ನ ಹುಳಿ ಸೇರ್ಸಿದ್ರಪ್ಪ ಅಂದ್ರ ಮಜ್ಜಿಗೆನ ಕುಡಿಬೋದು, ಇಲ್ಲ ತುಪ್ಪನ ತುಗಿಸ್ಬೋದಪ್ಪ ಹುಡುಗಿ. ಕರ್ಕೊಂಡು ಹೋಗ್ಬೇಡ, ಸಾಕು ಮುಗಿಸಿ ನಿನ್ನ ಕನಸಿನ ಲೋಕಕ್ಕ. ನಮ್ಮಪ್ಪ ಮನ್ಯಾಗ ದಾರಿ ಕಾಯ್ತಿರ್ತಾನ, ನೀ ಲಘು ಹಾಕ್ಲಿಕ್ಕಿದ್ರೆ ಹೋಗ್ಬೇಕಾಗತಿ. ನಾನು ಜಪ್ಪಕ್ ಮಟ್ಟಕ್ಕ. ಮತ್ತೆ ಹಿಂದಿನ ಹಾಲಿನ ಬಗ್ಗೆ ಯಾಕೆ ಕೊಡ್ತಾರಪ್ಪ? ನಿಮ್ಮ ಅಣ್ಣಗಳು ಕೊಡ್ತಾರ ಹಂಗ? ಅಯ್ಯಯ್ಯೋ ಕೊಡ್ತೀನೋ ಜಾಕಿ. ನೀ ಏನು ಕೊಡ್ತಾವ? ಮೇಕಿ ಕಿಸ್ ಕೊಡ್ತಿಲ್ಲ ಜಾಕಿ. ನಾಟಕ ನೋಡಿದ್ರೆ ಆಗತ್ತೆ ಖುಷಿ, ನೀರ್ ಹಾಸಿದ್ರೆ ಆಗತ್ತೆ ಹಸಿ, ಬೀರ್ ಕುಡಿದ್ರೆ ಆಗತ್ತೆ ಖುಷಿ. ಹುಡುಗಿ ನೀನ್ ನೋಡಿದ್ರೆ ನಂಗೆ ಏನುತ್ತಿಲ್ಲ ನಿಶೆ. ಗುಬ್ಬಿಗೆ ಹಾರುವ ಆಸೆ, ನವಿಲಿಗೆ ಕೂಗುವ ಆಸೆ, ಆದ್ರೆ ನನಗೆ ಈ ಚಿಗುರ ಮೀಸಿ ಮೇಲೆ 100 ಆಸೆ. ಅಂತೂ 100 ಆಸೆ ಆಯ್ತು. ಮತ್ತೆ ಕಣ ಬಾ ನನ್ನ ರಾಣಿ ಹಾಡು ಕುಣಿಯೋಣ. ಅಭಿಷೇಕ ಬಂದಿದೆ. ಬಾದಾಮಿ ಬೀಸ ನೀ ಬಾಳ ನೈಸ ವಸುರ ಹುಡುಗರು ಕೊಡುತ್ತಾರ ಕಿಸ ಮಸ್ತೈತಿ ಮಾಲಾ ನಮ್ಮ ಕಟ್ಟಿ ಕೊಡುಗೊಲ್ಲ ಏನೋ ಹುಡುಗ ಮಸ್ತೈತಿ ಮಾಲಾ ಕಟ್ಟಿ ಕೊಡುಗೊಲ್ಲ ಮಸ್ತೈತಿ 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 ಮಾಲಾ ಹುಡುಗಿ ಕಟ್ಟಿ ಕೊಡುಗೊಲ್ಲ ಪಾಪ ಸಿನ್ಸ್ಲೆ ವಾರ್ದು ಕೊಲೆ ಆಗ್ಬಾರ್ದಾಗಿತ್ತು. ಚಿಂತನ ಕೊಲೆ ಆಯ್ತಾ? ಯಾಕೆ ಕೊಲೆ ಮಾಡ್ತಾರ? ನನಗೇನು ಗೊತ್ತ.
ಮತ್ತೀಗ ನಿನ್ನ ಬಾಯಿಂದ ಹೇಳ್ದಲ್ಲ ಅಲ್ಲ ಸಿಂಚನ ಅವ್ರದ್ದು ಕೊಲೆ ಆಗೈತಂತ ಕುಂತ ಮಂದಿಗೆಲ್ಲ ಗೊತ್ತೈತಿ ನನಗೇನು ಗೊತ್ತಾ ನಾನು ಹೋಗಿ ನೋಡಕ್ ಏನಾದ್ರೂ ಸತ್ಯವಂತರ ಮಂತನಕ್ಕಿಂತ ಸತ್ವ ಪರೀಕ್ಷೆ ಬರಬಾರ್ದಾಗಿತ್ತು. ಹೌದೌದು ಸತ್ಯವಂತರ ಪರೀಕ್ಷೆ ಅದ ಹಿಂದಿಲ್ ನಾ ಗೊತ್ತಾಗತೈತಿ ಒಂದ್ ಅನ್ಯಾಯಕ್ಕೆ ಬೆಲೆ ಸಿಗ್ತದ ಬಾ ಅವ್ರಿಗೆ ಕೊಡತಾರ ಶಿಕ್ಷೆ ದೇವ್ರ ನ್ಯಾಯ ಬರ್ತಾರೆ, ಹೋಗಿ ಬರ್ತಾರೆ. ಧರ್ಮವನ್ನು ಎತ್ತಿರುವ ಹೋಗಿ, ಹೋಗಿ. ಬ್ರಾಹ್ಮಣರ ಪರಿಸ್ಥಿತಿ ಇಂಥ ಹಿಂಗ್ ಹೊತ್ತು ಬರಬಾರ್ದಾಗಿತ್ತು.